ಕ್ರೋಧಿನಾಮ ಸಂವತ್ಸರದಲ್ಲಿ ತುಲಾರಾಶಿಯವರ ಒಳ್ಳೆಯದೇನು ಕೆಟ್ಟದ್ದೇನು ಸ್ವಲ್ಪ ಇದನ್ನು ವಿಶ್ಲೇಷಣೆ ಮಾಡೋದಾದರೆ, ತುಲಾರಾಶಿ ಇದು ವಾಯು ತತ್ವದಲ್ಲಿ ಅಡಕವಾದಂಥ ರಾಶಿ ಮತ್ತು ಈ ರಾಶಿಯ ಯಜಮಾನ ಶುಕ್ರ. ಈ ಕ್ರೋಧಿನಾಮ ಸಂವತ್ಸರದ ಯಜಮಾನ ಯಾರು? ಮಂಗಳ. ಅವನಲ್ಲಿ ಬೆಂಕಿ ಇದೆ. ಹಾಗಾಗಿ ವಾಯು ತತ್ವವನ್ನು ಹೊಂದಿರುವಂಥ ಇವರು ಆ ಬೆಂಕಿ ಉರಿಯುವಂತೆ ಮಾಡದೇ ಹೋದಲ್ಲಿ ಯಶಸ್ಸನ್ನು ಸಂಪಾದಿಸೋದಕ್ಕೆ ಅವಕಾಶಗಳು ಕೂಡಿ ಬರುತ್ತೆ ಅನ್ನೋದು ಒಂದೇ ಕಾರಣ. ಎಗೇನ್ ಇವೆಲ್ಲ ಏನು ಅಂದರೆ, ನಮ್ಮ ಸ್ನೇಹ ಹೇಗಿದೆ, ನಮ್ಮ ಸ್ನೇಹ ಹೇಗಿಲ್ಲ, ನಮ್ಮ ಆಂತರಿಕವಾದಂತಹ ಕೆಮಿಸ್ಟ್ರಿ ಏನು, ಇವತ್ತಿನ ಕೆಮಿಸ್ಟ್ರಿ ಏನು, ಅದರ ಜೊತೆಗೆ ಇದು ಹೊಂದಾಣಿಕೆ ಆಗುತ್ತೆ. ಇದನ್ನೇ ಈ ಜ್ಯೋತಿಷ್ಯ ಹೇಳುವಂಥದ್ದೇನು, ನಾವು ನಮ್ಮ ಬದುಕಿನಲ್ಲಿ ಆರೋಗ್ಯವನ್ನು ನಾವು ಯಾವ ರೀತಿಯಲ್ಲಿ ನಾವು ನೋಡ್ಕೋತಾ ಹೋಗ್ತೇವೋ, ನಮ್ಮ ಆಹಾರಗಳು ನಮಗೆ ಹೇಗೆ ನಮ್ಮನ್ನು ಸಮರ್ಥಿಸ್ತವೋ, ಅದೇ ರೀತಿಯಲ್ಲಿ ಗ್ರಹಗಳು ನಮ್ಮನ್ನು ಅವರವರ ಗುಣದ ಮೂಲಕವಾಗಿ ನಮ್ಮ ಗುಣಗಳ ಒಂದು ಚೈತನ್ಯದೊಂದಿಗೆ ಇದು ಹೊಂದಿಕೊಳ್ಳುತ್ತೋ ಅಥವಾ ಹೊಂದಿಕೊಳ್ಳೋದಿಲ್ವೋ ಅನ್ನುವಂಥ ಈಕ್ವೇಷನನ್ನು ಸಾಲ್ವ್ ಮಾಡ್ತಾ ಹೋಗುತ್ತೆ. ಶನೈಶ್ಚರ ಇವರಿಗೆ ಫ್ರೆಂಡ್. ಯಾರಿಗೆ? ಈ ತುಲಾರಾಶಿಯ ಯಜಮಾನಾದಂಥ ಶುಕ್ರನಿಗೆ ಅವನು ಫ್ರೆಂಡ್. ಹಾಗಾಗಿ ಈ ತುಲಾರಾಶಿಯ ಯಜಮಾನಾದಂತಹ ಶನೈಶ್ಚರ ಈ ವರ್ಷದ ಮಂತ್ರಿಯಾಗಿರೋದ್ರಿಂದ ವಿಶೇಷವಾಗಿ ತುಲಾರಾಶಿಯವರಿಗೆ ಈ ವರ್ಷ ಎಲ್ಲಿ ತನ್ನ ಒಂದು ಸಹಾಯವನ್ನು ಹೆಚ್ಚಿನ ಮಟ್ಟಿಗೆ ತರ್ತಾನೆ ಅಂತಂದರೆ, ನಾವೇನು ಇವತ್ತು ರೆಸ್ಟೋರೆಂಟ್ಸ್ ಅಂತ ಹೇಳ್ತೀವಿ, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಸ್ ಅಲ್ಲ, ಬರೀ ರೆಸ್ಟೋರೆಂಟ್ಸ್ ಅಥವಾ ತಿಂಡಿ ತಿನಿಸುಗಳ ಸ್ಥಳ ಇರುತ್ತಲ್ಲ, ಅಥವಾ ನಾವು ಏನು ಲಾಡ್ಜಿಂಗ್ ಅಥವಾ ಅತಿಥಿ ಗೃಹ ಅಥವಾ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಟೂರಿಸಮ್ ಸೆಂಟರ್ಗಳನ್ನು ಸಂದರ್ಭದಲ್ಲಿ ರೆಸಾರ್ಟ್ಗಳನ್ನು ನಾವು ಇಟ್ಕೊಳ್ಳೋದು, ಇದು ವಿಶೇಷವಾಗಿ ಆಹಾರಕ್ಕೆ ಸಂಬಂಧಿಸಿದ ವಿಂಗ್ ಬೇರೆ, ಅದು ದಟ್ ಇಸ್ ಡಿಫ್ರೆಂಟ್. ಆದರೆ ನಮ್ಮ ಈ ಟೂರಿಸಮ್ ಸಂದರ್ಭದಲ್ಲಿ ಏನು ಬರುತ್ತೆ, ನಾವು ಯಾವ ರೀತಿಯಲ್ಲಿ ರೆಸಾರ್ಟನ್ನು ಅದನ್ನು ಇಟ್ಟುಕೊಂಡಿದ್ದೇವೆ, ಅದು ಹೌ ಬೆಸ್ಟ್ ಇಟ್ ವುಡ್ ಬಿ ಫ್ರೆಂಡ್ಲಿ, ಅಂದರೆ ನಮ್ಮ ಜೋಬುಗಳಿಗೆ ಅದು ಎಷ್ಟು ಫ್ರೆಂಡ್ಲಿ ಇರುತ್ತೆ, ಕಡಿಮೆ ಹಣದಲ್ಲೇ ಎಷ್ಟು ಒಳ್ಳೆಯ ವ್ಯವಸ್ಥೆಗಳನ್ನು ಅದು ಒದಗಿಸುತ್ತೆ. ಒಂದು ಊರಿನಲ್ಲಿ ಒಂದು 4 ದಿನ ಇದ್ದಾಗ ಇನ್ನೂ 4 ದಿನ ನಾವು ಇದ್ದು ಹೋಗಬೇಕಿತ್ತು ಅಂತ ಅನಿಸುವಂಥ ಒಂದು ವಾತಾವರಣವನ್ನು ಅದು ಹೇಗೆ ಕಲ್ಪಿಸ್ಕೊಡುತ್ತೆ, ಇದೆಲ್ಲ ಮುಖ್ಯವಾಗುತ್ತೆ. ಇಂತಹದ್ದನ್ನು ಸೂಕ್ತವಾದಂಥ ರೀತಿಯಲ್ಲಿ ಟೂರಿಸಮನ್ನು ನಾವು ಮೇಲಕ್ಕೆ ಎಬ್ಬಿಸ್ಬೋದಾದಂಥ ಅಥವಾ ಅದನ್ನೇ ನಮ್ಮ ವ್ಯವಹಾರವನ್ನಾಗಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಸಂದರ್ಭ ಇದ್ದರೆ, ಇದನ್ನು ರೂಪಿಸ್ಕೊಡೋದಕ್ಕೆ ಈ ವರ್ಷ ಈ ರಾಶಿಯವರಿಗೆ ಬಹಳಷ್ಟು ಒಳ್ಳೆಯ ವಿಚಾರ ಆಗಿರುತ್ತೆ. ಇವರ ತೊಂದರೆ ಏನಾಗಿದೆ, ಮೇ 4ರವರೆಗೂ ಇರಬಹುದಾದಂತಹ ಒಂದು ಗುರುಬಲ ಅದು ಹೋಗ್ಬಿಟ್ಟಿರುತ್ತೆ. ಅದು ಹೋದರೂ ಕೂಡ ಈ ರಾಶಿಯವರಿಗೆ ಯೋಗಕಾರಕನಾದಂಥ ಶನೈಶ್ಚರ ಅನೇಕ ರೀತಿಯಲ್ಲಿ ಇವರನ್ನ ಮೇಲೆತ್ತಾನೆ. ಅನೇಕ ರೀತಿಯಲ್ಲಿ ಮೇಲೆತ್ತುವಂತಹ ವಿಚಾರದಲ್ಲಿ ಮಕ್ಕಳಿಗೆ ಸುಲಭವಾದ ರೀತಿಯಲ್ಲಿ ವಿಶೇಷವಾದಂತಹ ಒಂದು ವಿದ್ಯಾಭ್ಯಾಸವನ್ನು ಅಥವಾ ಅವರ ಉನ್ನತ ಶಿಕ್ಷಣವನ್ನು ಮಗ ಬಂದು ಅಥವಾ ಮಗಳು ಬಂದು ನಾನು ವಿದೇಶದಲ್ಲಿ ನಾನು MS ಮಾಡ್ತೀನಿ ಅಥವಾ ಇನ್ನೇನೋ ಒಂದು MD ಪಾಸ್ ಮಾಡ್ತೀನಿ, ಆಗ ಅವಕಾಶಗಳು ಕೂಡಿ ಬರೋದಕ್ಕೆ ಏನೋ ಒಂದು ವ್ಯವಸ್ಥೆ ಆಗಿಬಿಡುತ್ತೆ. ಕ್ಷಮಿಸಬೇಕು, ನಮ್ಮ ಶನೈಶ್ಚರನ ಮೂಲಕವಾಗಿ ಇವರಿಗೆ ಏನಾಗುತ್ತೆ, ಅವಕಾಶಗಳು ಮಗನ ಸಂದರ್ಭದಲ್ಲೋ ಮಗಳ ಸಂದರ್ಭದಲ್ಲೋ ಅವಕಾಶವನ್ನು ಕಲ್ಪಿಸಿಕೊಡ್ಲಿಕ್ಕೆ. ಯಾಕೆಂದರೆ ನನ್ನ ಹತ್ರ ಹಣ ಇಲ್ಲ, ಆದರೆ ನಾನು ನನ್ನ ಮಗನನ್ನು ಒಂದು 50 ಲಕ್ಷದ ವೆಚ್ಚದೊಂದಿಗೆ ಅಮೇರಿಕಕ್ಕೆ ಓದಲಿಕ್ಕೆ ಕಳಿಸ್ಬೇಕು, ಜರ್ಮನಿಗೆ 40 ಲಕ್ಷದಲ್ಲಿ ಕಳಿಸ್ಬೇಕು ಅಂದರೆ ಹಣವನ್ನು ನಾನು ಒಗ್ಗೂಡಿಸ್ಬೇಕಲ್ಲ. ಅದು ಹೇಗೋ ಕೂಡಿ ಬರುತ್ತೆ. ಅದು ಹೇಗೆ ಕೂಡಿ ಬರುತ್ತೆ, ಅದನ್ನು ಇದೇ ರೀತಿಯಲ್ಲಿ ಕೂಡಿ ಬರುತ್ತೆ ಅಂತ ಹೇಳೋದು ಕಷ್ಟ. ಆದರೆ ಯಾರೋ ಬಂಧುಗಳ ಸ್ವರೂಪದಲ್ಲೋ ಅಥವಾ ಇನ್ಯಾರೋ ಆಪ್ತರೋ ಇನ್ಯಾರೋ ಗೆಳೆಯರೋ ಅಥವಾ ನಮ್ಮದೇ ಯಾವುದೋ ಒಂದು ಆಸ್ತಿಯೋ ಅಥವಾ ನಮ್ಮದೇ ಆದಂಥ ಒಂದು ಸೇವಿಂಗ್ಸು ಯಾವುದೋ ಒಂದು ಸಂದರ್ಭದಲ್ಲಿ ಮೆಚೂರ್ ಆಗಿ ಅದು ನಮಗೆ ಈಗ ಅದು ಅನುಕೂಲಕ್ಕೆ ಬರುವಂಥ ರೀತಿಯಲ್ಲೋ ಆಗೋದಕ್ಕೆ ಈ ತುಲಾರಾಶಿಯವರಿಗೆ ಯಾಕೆಂದರೆ ಯಾವುದೇ ಸಂದರ್ಭದಲ್ಲೂ ಒಬ್ಬ ತಂದೆ ತಾಯಿಗಳಿಗೆ ನನ್ನ ಮಗನನ್ನು ಓದಿಸ್ಲಿಕ್ಕಾಗಲಿಲ್ಲಲ್ಲ, ನನ್ನ ಮಗಳನ್ನು ಓದಿಸ್ಲಿಕ್ಕಾಗಲಿಲ್ಲಲ್ಲ, ಕೆಲವರಿಗೆ ಓದಿಸ್ಲಿಕ್ಕೆ ಅವರಿಗೆ ಬೇಕಾದಂಥ ಶಕ್ತಿ ಇದೆ, ಆದರೆ ಮಕ್ಕಳು ಓದೋದಿಲ್ಲ. ಕೆಲವು ಸಂದರ್ಭಗಳಲ್ಲಿ ಹಾಗಲ್ಲ, ಮಕ್ಕಳು ಓದಲಿಕ್ಕೆ ರೆಡಿ ಇದ್ದಾರೆ, ಆದರೆ ನಮ್ಮ ಹತ್ರ ಹಣ ಇಲ್ಲ. ಆದರೆ ಈ ಒಂದು ಗಿಲ್ಟ್ನಿಂದ ದೂರ ಹೋಗೋದಕ್ಕೆ ತುಲಾರಾಶಿಯವರಿಗೆ ಶನೈಶ್ಚರ ವಿಪುಲವಾದಂಥ ಅವಕಾಶವನ್ನು ಕಲ್ಪಿಸ್ಕೊಡ್ತಾನೆ.
ಹಾಗೆಯೇ ಟೂರಿಸಂ ಸಂದರ್ಭದ ಯಾವುದೇ ರೀತಿಯ ಆ, ನಮ್ಮ ದೈನಂದಿನ ಇದೇ ಇರಲಿ, ಅದು ಹೋಟೆಲ್ ಒಬ್ಬ ಹೋಟೆಲಿಯರ್ ಆಗಿಯೋ ಅಥವಾ ಇನ್ನೇನೋ ಒಂದು ರೀತಿಯಲ್ಲಿ ಟೂರಿಸಂ ಸೆಂಟ್ರಿಗೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕಳಿಸ್ಕೊಡ್ಬೇಕಾದಂಥ ಒಂದು ಏಜೆಂಟ್ ಆಗಿಯೋ ಅಥವಾ ಟ್ರಾವೆಲಿಂಗ್ ವ್ಯವಸ್ಥೆಯನ್ನು ಒದಗಿಸುವಂಥದ್ದಾಗಿಯೋ. ಯಾಕೆಂದರೆ ಇವತ್ತಿನ ಜಗದಲ್ಲಿ ಹೇಗಿದೆ ಅಂತಂದರೆ, ಈಗ 50 ವರ್ಷಗಳ ಹಿಂದಿದ್ದ ವಾತಾವರಣ ಇವತ್ತಿಲ್ಲ. ಎಲ್ಲಿ ಇಡೀ ಜಗತ್ತು ತಗೊಳ್ಳಿ, ಬರೀ ಇಂಡಿಯಾ ಅಂತಲ್ಲ ನಾನು ಹೇಳೋದು. ಇವತ್ತು ಗ್ಲೋಬಲೈಸೇಷನ್ ಕಾರಣದಿಂದ ಇಡೀ ಜಗತ್ತು ಏನಾಗಿದೆ, ನಮ್ಮ ಮುಷ್ಟಿಯಲ್ಲಿ ಬಂದುಬಿಟ್ಟಿದೆ. ಹಾಗಾಗಿ ನಾವು ಇದನ್ನು ಗ್ಲೋಬಲ್ ವಿಲೇಜ್ ಅಂತ ಹೇಳ್ತೀವಿ. ಪೃಥ್ವಿ ಎಷ್ಟೇ ವಿಶಾಲವಾಗಿದ್ದರೂ ಕೂಡ ಅದನ್ನು ಈಗ ವಿಲೇಜ್ ಅದು ನಮ್ಮ ನೆರೆಮನೆಯಲ್ಲೇ ಇದೆ. ಅದು ಇವತ್ತು ಅಮೇರಿಕ ಹೊಸ್ತು ಅಂತ ಅನಿಸಲ್ಲ. ನಮಗೆ ಇನ್ನೊಂದು ಕಾಲದಲ್ಲಿ ನಾವು ಇಲ್ಲಿಂದ ಮುಂಬೈಗೆ ಹೋಗೋದೇ ಒಂದು ದೊಡ್ಡ ವಿಷಯ ಆಗ್ತಾಯಿತ್ತು. ಆದರೆ ಇವತ್ತು ಹಾಗಲ್ಲ. ಮುಂಬೈ ಅದು ನಮ್ಮದೇ. ನಾವು ಎಲ್ಲಿದ್ದೇವೋ ಅಲ್ಲೇ ಮುಂಬೈ ಇದೆ. ಅಮೇರಿಕ ಎಲ್ಲಿದೆ, ಪಕ್ಕದ ಮನೆ ಆಗಿದೆ. ಹೀಗಾಗಿ ಇವೆಲ್ಲ ದೊಡ್ಡದಲ್ಲ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ನಮ್ಮ ಅವಕಾಶಗಳು ಜಾಸ್ತಿ. ಅವಕಾಶಗಳು, ನಾವು ದುಡಿಯೋದಕ್ಕೆ ಅವಕಾಶ ಇದ್ದರೂ ಕೂಡ ಸರಿಯಾದ ಕಾಂಪಿಟೇಟಿವ್ ರೀತಿಯಲ್ಲಿ ನಾವು ಅದನ್ನು ಹಿಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಆ ಕಾಂಪಿಟೇಟಿವ್ ರೀತಿಯಲ್ಲಿ ಹಿಡ್ಕೊಳ್ಳೋದಕ್ಕೆ ಬೇಕಾದಂತಹ ಅನುಕೂಲದ ಸಂದರ್ಭವನ್ನು ತುಲಾರಾಶಿಯವರಿಗೆ ಶನೈಶ್ಚರ ಮಾಡಿಕೊಡುವಂಥ ಕಾರಣ ಇರೋದರಿಂದ ಪರ್ಟಿಕ್ಯುಲರ್ಲಿ ಟೂರಿಸಂ ಭಾಳಷ್ಟು ಒಳ್ಳೆಯ ರೀತಿಯಲ್ಲಿ ಯಶಸ್ಸನ್ನು ಗಳಿಸೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಮಕ್ಕಳಿಗೆ ವಿಶೇಷವಾದಂತಹ ವಿದ್ಯಾಭ್ಯಾಸವನ್ನು ಕೊಡಿಸೋದಕ್ಕೆ ಈ ವರ್ಷ ತನ್ನ ಎಲ್ಲ ರೀತಿಯ ಸಹಾಯವನ್ನು ಈ ರಾಶಿಯವರಿಗೆ ಒದಗಿಸ್ಕೊಡುತ್ತೆ. ಅಷ್ಟೇ ಅಲ್ಲ, ನಮ್ಮ ಆತ್ಮವಿಕಸನದ ಸಂದರ್ಭವನ್ನು ನಾವು ಟಿನ್ಸೆಲ್ವರ್ ಒನ್ಸ್ ಅಗೇನ್ ಸಿನಿಮಾದಲ್ಲೋ ಅಥವಾ ಸಿನಿಮಾ ಡಿಸ್ಟ್ರಿಬ್ಯೂಷನ್ನಲ್ಲೋ ಅಥವಾ ಸಿನಿಮಾ ನಿರ್ಮಾಪಕನಾಗಿಯೋ ಅಥವಾ ಸಿನಿಮಾದ ವಿಷಯದಲ್ಲಿ ಇವನ್ ಫೋಟೋಗ್ರಫಿ, ಒಬ್ಬ ಫೋಟೋಗ್ರಫರ್ ಇದ್ದ ಹೊರತು ಒಂದು ಇಡೀ ಸಿನಿಮಾಕ್ಕೆ ಒಂದು ಜೀವಂತಿಕೆ ಇರೋದಿಲ್ಲ. ಒಬ್ಬ ಫೋಟೋಗ್ರಫರ್ ನಿರ್ದೇಶಕನಿಗಿಂತ ಹೆಚ್ಚು ಒಬ್ಬಳು ನಟಿ ಫೋಟೋಗ್ರಫರ್ನ ಹತ್ರ ಹೆಚ್ಚು ಆತ್ಮೀಯವಾಗಿರ್ತಾಳೆ. ಯಾಕೆಂದರೆ ಆ ಶಾರ್ಟ್ಸ್ ಅಷ್ಟು ಚೆನ್ನಾಗಿ ಬಂದರೆ ಅವಳು ಅದ್ಭುತವಾಗಿ ಕಾಣ್ತಾಳೆ, ಇಲ್ಲದೆ ಹೋದರೆ ಭಾಳ ಪೇಲವಾಗಿ ಕಾಣ್ತಾಳೆ. ಹಾಗಾಗಿ ಈ ಎಲ್ಲ ರೀತಿಯ ವಿಚಾರದಲ್ಲಿ ಶುಕ್ರ ಚಿತ್ರಕ್ಕೆ ಸಂಬಂಧಿಸಿದ ಅಥವಾ ಟಿನ್ಸೆಲ್ ವರ್ಡ್ ಅಂತ ನಾವು ಏನನ್ನು ಕರೀಲಿ, ಆ ಎಲ್ಲ ರೀತಿಯ ಚೌಕಟ್ಟಿಗೆ ಬೇಕಾದಂತಹ ಒಂದು ಹೊಳಪನ್ನು, ಮೆರಗನ್ನು, ಸೌರಭವನ್ನು ತಂದುಕೊಡೋದಕ್ಕೆ, ಸಫಲನಾಗಲಿಕ್ಕೆ ಈ ವರ್ಷ ಒಳ್ಳೆಯದಾಗಿದೆ. ಆದರೆ ಗುರುಬಲ ಇಲ್ಲ ಅನ್ನುವ ಕಾರಣಕ್ಕಾಗಿ ಸ್ವಲ್ಪ ಈಗ ಆಗ್ತಾ ಇದೆ ಅನ್ನುವಂಥದ್ದು ಸ್ವಲ್ಪ ವಿಳಂಬ ಆಗಬಹುದು. ಆ ವಿಳಂಬವನ್ನು ಸಹಿಸಿಕೊಳ್ಳುವಂಥ ಒಂದು ತಾಳ್ಮೆಯನ್ನು ಹೊಂದಿರಬೇಕು. ಅದು ಒಳ್ಳೆಯದಕ್ಕೆ ಖಂಡಿತ ದಾರಿ ಮಾಡಿಕೊಡುತ್ತೆ.